ನಿನ್ನ ಸ್ನೇಹಿತ ಕಟ್ಟಪ್ಪ ಇಲ್ವದ? ಕಟ್ಟಪ್ಪನೂ ಇಲ್ಲ ಪಡಿಯಪ್ಪನೂ ಇಲ್ಲ, ಸುಮ್ಮನೆ ನಾನು ಶಾಂತಮ್ಮ ಪಾಪ. ಯಾವ ಬಾಹುಬಲಿ ಅವರಿದ್ರೆ ಮತ್ತೆ ಶಾಂತಮ್ಮ ಪಾಪಮ್ಮ. ನಮಸ್ಕಾರ. ಹೋಯ್ ನಾನು ಗೊತ್ತಾಯ್ತು ನಿಮ್ಗೆ. ಬಾಹುಬಲಿ ಬಾಹುಬಲಿ ವಾ, ಯಾವ ಬಾಹುಬಲಿ? ನನ್ನ ಹೆಸರೇ ಬಾಹುಬಲಿ. ಧರ್ಮಸ್ಥಳದ ಕಾಪಾಡ ಅದಲ್ಲ, ಅದಿರುವ ರೂಪವೇ ಬೇರೆ, ನಾವಿರುವ ರೂಪವೇ ಬೇರೆ. ನಾನು ಒಂದ್ಸಲ ಕಲ್ಪನೆ ಅದಲ್ಲ, ವಜ್ರಮೂರ್ತಿ ಮಹಾರಾಜರ ಜೊತೆಯಲ್ಲಿ ಕೆಲಸದವನ. ಹೌದೌದು, ನಿಷ್ಠಾವಂತ ಪ್ರಾಮಾಣಿಕ ಎನ್ನುವ ಕಾರಣಕ್ಕಾಗಿ ಬಹಳ ವರ್ಷಗಳಿಂದ ಅವ್ರ ಜೊತೆಲಿ ಇದ್ದೆ. ಬಹಳ ವರ್ಷ ಇದ್ದದು, 13 ವರ್ಷ ಇತ್ತು ಅವ್ರ ಜೊತೆಯಲ್ಲ ಇದ್ದೆ. ಹೌದೌದು. ಮತ್ತೆ ಅವ್ರು ಹೇಳಿದ್ದಾರೆ, ನಾನಾಗಿ ನಿನ್ನ ಬಿಡುವುದಿಲ್ಲ, ನೀನು ಯಾವಾಗ ಹೋಗಿ ಮನ್ಸತ್ತೋ ಆವತ್ತು ಹೋದ. ಈಗ ಪುಸ್ತಕ ಯಾವಾಗಾಯ್ತು? ಹಾ. ಹಾಗಾಗಿ ಬೇರೆ ಕಡೆ ಕರೆಯೋರಿಲ್ಲ ಅಂತ ಹೇಳಿಲ್ಲ, ನಾವಿಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡಿದ್ದೇವಲ್ಲ, ಹಾಗಾಗಿ ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ. ಸಮಸ್ಯೆ ಇದ್ದವ್ರು ಹೋಗುದೇ, ಸಮಸ್ಯೆ ಇಲ್ದೇವ್ರು ಹೋಗುದು ಯಾಕೆ? ಹೋಗ್ಬೇಕಾದ್ರೆ ಸಮಸ್ಯೆ ಬರ್ಬೇಕಲ್ಲ. ಆಡಿಕೊಂಡ ಸಮಯಕ್ಕೆ ಏನೂ ತೊಂದರೆ ಇಲ್ಲ, ಮುಂಗಡೆ ಮಾತ್ರ ಕೇಳಬೇಡ ಅಂದ್ರೆ ಅಷ್ಟೇ. ಹೌದು, ಆ ಕ್ರಮವೇ ಇಲ್ಲ. ನಾವು ಮುಂಗಡೆ ವಿಷಯಕ್ಕೆ ದಿನ ಸಂಬಳಕ್ಕೆ ತೊಂದರೆ ಇಲ್ಲ, ದಿನ ಸಂಬಳ ತೊಂದರೆ ಇಲ್ಲ. ದಿನ ಸಂಬಳ ಬೇಕಾದ್ರೆ ಹೆಚ್ಚು ಮಾಡು, ಮುಂಗಡೆ ಒಂದು ಕೇಳಬೇಡ. ಆದ್ರೂ ನಮ್ಗೆ ಮುಂಗಡೆ ಇದ್ರೆ ದಿನ ಕಳಲಿಕ್ಕಾಗೋದಿಲ್ಲ, ಬೇಕಾಗ್ತದೆ. ಹಾಗಾಗಿ ಇವ್ರ ಜೊತೆಯಲ್ಲಿ ಇದ್ದೆ. ಈ ಗಂಟು ಗೊತ್ತಾಯ್ತಾ? ಎಂತ ಗಂಟೆ? ಗಂಟು ಒಣಸುತ್ತಂದಲ್ಲ, ತೊಳೆಲಿ ತಂದದ್ದು ಅಲ್ಲ, ಅದು ಹೊರೆ ಕಾಣಿಕೆ. ಹೌದೌದು, ಹಬ್ಬಲ್ಲ ಮಾರ್ರೆ, ಈಶ್ವರನ ದೇವಸ್ಥಾನ ಹಬ್ಬ. ಹೌದೌದು, ರಾಜ ಮರ ತಂದು ವರ್ಷಕ್ಕೂ ಹೊರೆ ಕಾಣಿಕೆ ಕೊಡೋದು. ಈ ಬಿಸಿಲು ಉರಿಯಲ್ಲ ಮರ ನಡೆದು ಬಂದು ಸಾಕಾಯ್ತು. ಮುಂದೆ ಹೋಗ್ಬೇಕಂತ ಮನಸ್ಸುಂಟು, ಆದ್ರೆ ಏನೂ ಕೊಡುವುದಿಲ್ಲ, ತುಂಬಾ ಆಯಾಸ ಆಗಿದೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆಮೇಲೆ ಮುಂದೆ ಹೋದ್ರೆ ಹೇಗೆ? ನೀರ್ ಬೇಕನ? ನೀರು ಮತ್ತೆ ಎಂತ ಇಲ್ಲ, ಬಿಸಿ ಅಂತ ಬರ್ಲಿಲ್ಲ. ಬಂದಲ್ಲ ಬಾಯಿ ಮೇಲೆ ಹೇಗೆ ಆಯ್ತಾ? ಅದೆಂತ ಬೇಡ. ಹಾಗಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೊರಾಯ್ತು. ನೋಡ್ರಿ ಹಬ್ಬ ಹೆಂಗ್ ನಾಳೆ ದೇವಸ್ಥಾನಕ್ಕೆ ಎಷ್ಟು ಜನ ಬಂದಿದ್ದಾರೆ? ಅಲ್ಲ, ಅವರೆಲ್ಲ ನಮ್ಮ ಆತ್ಮೀಯರು ಅಂತ ಆ ಸಾಲಿನ ಹೋಗ್ತಿದ್ದಾರೆ. ಅಲ್ಲ, ನಮ್ಮನ್ನು ಬಿಟ್ಟ ಹೋದ್ರಲ್ಲ ಪುಣ್ಯಾತ್ಮವರಲ್ಲ. ಬಾಹುಬಲಿ ಹೀಗಂತಿಲ್ಲ. ಅಲ್ಲ, ಅಮಾಸ್ ಬಲ್ ಬಂದ್ರೆ ಬಂದಿರಲ್ಲ. ನಮ್ಮವರು ಬಂದಿದ್ದಾರೆ ದೇವಸ್ಥಾನಕ್ಕೆ. ದೇವರ ದರ್ಶನ ಒಟ್ಟು ವಿಶ್ವಾಸ ಇದ್ರೆ ಸ್ವಲ್ಪ ಮಾತಾಡ್ತೀನಿ. ಇಲ್ಲ ಹಿಂಗೊಂದು ಕಡೆ ಕೆಲವೇನು ಗೊತ್ತಾ? ಏನು? ನಮಗೆ ಸಮಯ ಇದ್ದಾಗ ಅವರಿಗೆ ಸಮಯ ಇರುವುದಿಲ್ಲ, ಅವರಿಗೆ ಸಮಯ ಇದ್ದಾಗ ನಮಗೆ ಸಮಯ ಇರುವುದಿಲ್ಲ. ಹಾಗಾಗಿ ಹೊಂದಾಣಿಕೆ. ಎಲ್ಲಿ ಸಮಯ ಸಿಗ್ತದೋ ಅಲ್ಲೇ ಕಣ್ಣು ಬಯಸಲ್ಲೇ ನಮ್ದು. ಹಾಳಾದ್ದೆ ಆದ್ರೆ ಬಾಹುಬಲಿ ಒಬ್ಬರೇ ಬಂದಿದ್ದೀರಾ? ಎಷ್ಟೊತ್ತಿಗೆ ಬಂದಿದ್ದು? ನಿನ್ನ ಸ್ನೇಹಿತ ಕಟ್ಟಪ್ಪ ಇಲ್ವದ? ಕಟ್ಟಪ್ಪನೂ ಇಲ್ಲ ಪಡಿಯಪ್ಪನೂ ಇಲ್ಲ, ಸುಮ್ಮನೆ ನಾನು ನೀವು ಬರುವ ಮೊದಲೇ ಬಂದಿದ್ದೆ. ಮೊದಲೇ ಬಂದೆ. ನೀನು ಬಂದದ್ದು ಗೊತ್ತೇ ಆಗ್ಲಿಲ್ಲ ನಮಗೆ. ಅಲ್ಲ, ನಾವಲ್ಲ ಬಂದು ಎಲ್ಲಿ ಅಲ್ಲ, ಗೊತ್ತಲ್ಲ. ನೀನು ಸರಿಯಾಗಿ ನೋಡ್ಕೊಂಡು ಬಂದ್ಯಾ? ಇಷ್ಟೊತ್ತಿಗೆ ನಿನ್ ಪ್ರವೇಶ ಹೌದಾ? ನಮ್ಗೆ ಅವ್ರು ಹೇಳಿದ್ದೆ ಇಷ್ಟೊತ್ತಿಗೆ ಮತ್ತೆ ಎಂತ ರಸಮಯ ಸನ್ನಿವೇಶಗಳಾಗ್ತದಲ್ಲ. ನೀವು ಮೊದಲೇನು ಇಂಥದ್ದೇ ಆಲೋಚನೆ ನೀವು ಉದ್ಧಾರ ಆಗುದು ಹೇಗೆ? ಅದು ಹೇಳಿ ಕೇಳಿ ದೊಡ್ಡ ಮನುಷ್ಯರು ಪುಣ್ಯ. ಸ್ವಲ್ಪ ಜಾಗ್ರತೆ ಇರ್ಬೇಕು, ಸನ್ನಿವೇಶದ ಪುಟ ನೋಡಿ ಬರ್ಬೇಕು ಅಂತ. ಹೌದಲ್ಲ, ನಿಲ್ಬಿಡ್ಕೊ. 2 ಸಲ ನೋಡ್ಕೊಂಡಿದ್ದೆ. ಮತ್ತೆ ದೇವ್ರ ದರ್ಶನ ಆಯ್ತಾ? ದೇವ್ರ ದರ್ಶನ ಆಯ್ತಾ? ದೇವಸ್ಥಾನಕ್ಕೆ ಹೊರಟದ್ನ. ನಮ್ಗೆ ಒಳ್ಳೆ ರೀತಿಯಲ್ಲಿ ದೇವರ ದರ್ಶನ. ನಿಮ್ಗೆ ಎಂತ ಧೈರ್ಯ? ಎಂತ ನಾವು ಎಂತದ್ದು ಏನಾಯ್ತು? ನೋಡ್ಕೊಂಡು ಭಯಂಕರ ಹೊಗಳದೆ ಉಂಟು. ಮತ್ತೆ ಕೈ ಗುರುಪ ಇರೋದು. ಅಲ್ಲ, ನಾವು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುದ? ಮತ್ತೆ ಶಾಂತಮ್ಮ ಪಾಪ. ಯಾವ ಬಾಹುಬಲಿ ಅವರಿದ್ರೆ ಮತ್ತೆ ಶಾಂತಮ್ಮ ಪಾಪಮ್ಮ. ಅಲ್ಲ, ಅದ್ರ ಬಗ್ಗೆ ಹೇಳಿಕೊಳ್ಳುದು. ನಮ್ಮ ಊರಿನವರಾಗಿದ್ದ ನೀನು ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಇಷ್ಟೇ ನೀನು? ಅಲ್ಲ, ನಾನು ಯೋಚನೆ ಮಾಡುದು ನಮ್ಮ ನಾಡಿನಲ್ಲಿ ಇಂಥ ಜನ ಇದ್ದಾರ ಅಂತೇಳಿ. ಅಂತ ವಜ್ರಮುಷ್ಟಿಯ ಮಗನಾಗಿ ಇಂಥದ್ದೆಲ್ಲ ಮಾಡೋದು ಸರಿ ಅಂತ. ನೋಡು, ಹೆಣ್ಣು ಅವರುಗಳ ಜೊತೆಗೆ ಕಷ್ಟ ಸುಖ ಮಾತುಕತೆ ನಮ್ಮದು. ಇಷ್ಟು ಬಿಟ್ರೆ ಬೇರೆ ಯಾವುದೂ ಇಲ್ಲ. ಇಂಥ ಜಾತ್ರೆಗೆ ಅದೆಷ್ಟೋ ಕಾಮುಕರು ಬರ್ತಾರೆ. ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಬರುವಾಗ ಆಯುಧ ಸಮೇತ ಹೋಗೋದು ಗೊತ್ತುಂಟ, ರಕ್ಷಣೆಗಾಗಿ. ಅಲ್ಲ, ನಿಮ್ಮಂತರು ಇರುವಾಗಲೂ ಮತ್ತೆ ಬೇರೆ ಕಾಮುಕರು ಬರ್ಲಿಕ್ಕೆ ರಕ್ಷಣೆ ಕೊಡೋದಕ್ಕಾಗಿ ನಾವು. ಹೌದಾ? ರಕ್ಷಣೆ ಸಾಹಿತ್ಯ ಎಲ್ಲೋ ಯಾರು ಹೇಳಿದ್ವಿ? ಸೊಂಟದಾಟ, ಕಂಠದ ಪಾಠ. ನಾವು ಹೇಳಿದ್ದ. ಹೌದು,
ಅಲ್ಲ ನೀನ್ ನೋಡಿದ್ದೆ ಹೇಗೆ ಅಂತ ಅಂದ್ರೆ ನೋಡಿದ್ದಲ್ಲ ಈ ಕಥೆ ಮುಂದುವರಿತಂದ್ರೆ ಓಡ್ಬಂದ್ ನಾನು ಆದಿತ್ತು ಈ ಹಾಡು ಹೇಗೆ ಬಂದು ಗೊತ್ತುಂಟಾ? ಜಾತ್ರೆಯ ಮೈದಾನದಲ್ಲಿ ಹಗ್ಗದ ಮೇಲೆ ಒಂದು ಹುಡುಗಿ ಆಚೆ ಈಚೆ ತಿರುಗುತ್ತಿರುವಾಗ ಅದೇ ರೀತಿಯಾಗುತ್ತೆ. ಹೌದಾ? ಏನೋ ಸೊಂಟ ಗಂಟಲ ಬಂತಲ್ಲ ಹೌದಾ? ಹಾಗೆ ಭಯಂಕರ. ಅದನ್ನ ನೋಡಿದ್ದು ನಾವು ದೂರದಿಂದ. ಅಲ್ಲ ಪುಣ್ಯಾತ್ಮ, ಕೇಳಿ ದೊಡ್ಡ ಮನುಷ್ಯರು ಮಕ್ಕಳು. ಹೌದಾ? ನೀವು ಹೋದಲ್ಲಿ ಇಂಥದ್ದೆಲ್ಲ ಮಾಡಿದ್ರೆ ನಾಳೆ ನೋಡಿದವ್ರು ಏನು ಹೇಳಲಿಕ್ಕಿಲ್ಲ. ನಮ್ಮ ದೋಷ ಅಲ್ವಾ? ಪ್ರಾಯ ದೋಷ. ಪ್ರಾಯದೋಷ. ಹೌದು. ಪ್ರಾಯ ನಿಲ್ಲಿಸ್ತಾ ಈಗ ಈ ವಿಷಯ ನಿಮ್ಮ ಅಪ್ಪನಲ್ಲಿ ಹೇಳಿ ನಿಮಗೆ ತಕ್ಕ ಪಾಠ ಕಲಿತೇವೆ. ಬಾಹುಬಲಿ ಯಾರಿಗೆ ಬೇಕಾದ್ರೆ ನಮ್ಮ ಅಪ್ಪನಿಗೆ ಬಂದು ಹೇಳ್ಬೇಡ. ಹೌದಾ? ಅಷ್ಟು ಬೈ ಇದ್ದವ್ರು ಮತ್ತೆ ಇಂಥದ್ದೆಲ್ಲ ಮುಂದೆ ಯಾಕೆ ಇನ್ನು ಮಾಡುದಿಲ್ವಾ? ಏನೋ ತಪ್ಪಾಗಿ ಹೋಯ್ತು. ಇವತ್ತು ಇನ್ನು ಮಾಡುದಿಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ತಪ್ಪು ಮಾಡುದಿಲ್ವೇ? ತಪ್ಪು ಮಾಡುದು ನೀವು ದೊಡ್ಡ ಮನುಷ್ಯರಾಗಿ ಇಂಥದ್ದು ಮಾಡುದ? ಬುದ್ಧಿ ಹೇಳ್ಬೇಕಾದಂತ ನೀವು ಇಂಥದ್ದು ಮಾಡುದ? ಏನ್ ಮಾಡೋದು? ಜ್ಞಾನದ ಶಕ್ತಿ ನಮಗೆ ಕೊರತೆ ಆಯ್ತು. ಹೌದಾ? ಹೌದು. ಸಣ್ಣ ಮಗುವೊಂದು ತಾಯಿ ಹಾಲನ್ನು ಕುಡಿಯುವಾಗ ತನ್ನ ಎಡಗೈಯಿಂದಾಗಿ ತಾಯಿ ಅದಿಗೆ ತೊಳೆದು ಆಗ ತಾಯಿಗೆ ಸಿಕ್ಕರ್ತದ, ಬೇಸರ ಆಗ್ತದ. ಪ್ರಾಪಂಚಿಕವಂತ ಜ್ಞಾನ ಮಗುಗಿಲ್ಲ ಎನ್ನುವಂತ ಕಾರಣಕ್ಕಾಗಿ ಆ ತಾಯಿ ಮಗುವನ್ನು ಸಮಾಧಾನ ಪಡಿಸ್ತದೆ. ಕೈ ತೆಗಿ ವರ್ಷದಲ್ಲಿ ನಿನ್ನ ಹಿರಿಯವನ್ನ ಮತ್ತೆ ನಾನು ಬೇಕಾಡ್ತೇನೆ. ತಾಯಿ ಮಗುವಿನ ಕತ್ತೆ ಹೇಳುವಾಗ ನನ್ನ ಕೈ ಮೇಲೆ. ಹೌದಾ? ಅಂದ್ರೆ ಈಗ ನಾನು ತಾಯಿ ನಿಮ್ಮ ಮಗುವ ನೀವು ದೊಡ್ಡವರಲ್ಲ ಬಾಹುಬಲಿ, ಹಿರಿಯವನು. ಈಗ ನೋಡು, ನಾವು ಏನು ಬೇಕಾದ್ರೂ ಮಾಡ್ತೇವೆ. ನೀನ್ ಏನೇ ಹೇಳು, ಆ ಕಾರ್ಯ ನಾವು ಮಾಡ್ತೇವೆ. ನಮ್ಮ ಅಪ್ಪನೇ ಒಂದು ಹೇಳ್ಬಾರ್ದು ಅಂತೇಳಿ ಅದನ್ನ ನಾನು ಹೇಳ್ದಂಗೆ ಮಾಡ್ಬೇಕು. ನೀನ್ ಹೇಳ್ದ ಹೌದೌದು. ಏನು ಮಾಡ್ಬೇಕು ಹೇಳು. ಮುಂದೆ ಬಾ ಅಣ್ಣ, ನೀವು ಅಲ್ಲೇ ಕೈ ಸಂಜೆ ಮಾಡಿದ್ರೆ ಮಾಡ್ತೀನಿ. ಬಾಹುಬಲಿ ಅದನ್ನ ಅವಳಿಗೆ ಹೊರಿಸ್ಬೇಕಾಗಿತ್ತು. ಯಾವ್ದು ತಗೊಂಡು ಹೋಗುದು ನಾನು. ಈಗ ಮಾಡಿದ ತಪ್ಪಿಗೆ ಅಪ್ಪನಲ್ಲಿ ಹೇಳ್ಬಾರ್ದು ಅಂತ ತಿಳಿಯಾದ್ರೆ ಅವಳು ಕಾಲು ಹಿಡಿದು ಕ್ಷಮೆ ಕೇಳಬೇಕು. ಮತ್ತೆ ನಿಮ್ಮ ಅಪ್ಪ ಇಲ್ಲ ಮತ್ತೆ ಆಗೋದಿಲ್ಲ. ನನಗೆ ಎಷ್ಟು ಹೆಸರು ಉಂಟು. ಹೋಗಿ ಹೋಗಿ ಇವಳು ಕಾಲು ಹಿಡಿಬೇಕು. ಆಗುದಿಲ್ಲ ಅಂತ ಹೇಳಿದ್ರೆ ಈವಾಗಲೇ ಹೋಗಿ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ನೇರವಾಗ್ತೇವೆ ಅಪ್ಪನ ಇದ್ದಲ್ಲಿಗೆ ಕಾಲಿಗೆ ಬೀಳ್ಬೇಕು. ಕಾಲು ಹಿಡಿದು ಕ್ಷಮೆ ಕೇಳಬೇಕು. ಯಾರಿಗೆ ಹೇಳ್ಬಾರ್ದು, ಯಾರಿಗೂ ಹೇಳುದಿಲ್ಲ. ಮತ್ತೆ ಮಧುಚಂದ್ರ ಹೆಣ್ಮಕ್ಕಳ ಕಾಲು ಹಿಡಿದಲ್ಲ ಪ್ರಚಾರ ಮಾಡ್ಬಾರ್ದು. ನಾನು ಪ್ರಚಾರ ಮಾಡುದು ಪ್ರಚಾರ ಆಗುದು ಹಾಗೆ ಹೋಯ್ತು. ಕಾಲಿಗೆ ಬೀಳ್ಬೇಕು. ಕಾಲಡಿ ಮಾನಸ ಮಾನಸ ಸ್ವಲ್ಪ ಸೀರೆ ಎತ್ತೆ. ಎಂತದ್ದು ಒಂದು ತಪ್ಪನ್ನೇ ಸರಿ ಮಾಡ್ಲಿಕ್ಕೆ ಮತ್ತೆ ಒಂದು ತಪ್ಪಿನ ಮೇಲೆ ತಪ್ಪು ಮಾಡ್ತಲ್ಲ. ಹಾಗಲ್ವ? ನೀನೇ ಹೇಳಿದವ ಬಾಹುಬಲಿ ಕಾಲಿಗೆ ನಮಸ್ಕಾರ ಮಾಡಿ ಹೇಳಿದಾಗ ಹೌದು. ಅವನ ಕಾಲು ಕಾಣ್ತದೆ, ನಿನ್ನ ಕಾಲು ಕಾಣ್ತದೆ, ಅವಳ ಕಾಲು ಕಾಣ್ತದ. ಅದಕ್ಕಾಗಿ ಸ್ವಲ್ಪ ಸೀರೆ ಅಂತ ಹೇಳಿ ಪುಣ್ಯ ಸರಿ. ನಿಮ್ಗೆಲ್ಲ ಒಂದು ಸೀರೆ ಹುಡುಗ ಹೇಳಿಕೊಟ್ಟಾರೆ. ಸೀರೆ ಹುಡುಗ ಅಂತ ಹೇಳಿದ್ರೆ ನೆಲ ಗುಡಿಸಿ ಹಿಡಿಸುಡಿ ಬೇಡ, ಅವ್ರನ್ನೆಲ್ಲ ಆಚೆ ಈಚೆ ತಿರುಗಿ ಸಾಕದು. ಹೆಣ್ಮಕ್ಕಳು ಸೀರೆ ಉಡುವಾಗ ಹೆಣ್ಮಕ್ಕಳ ಕಾಲು ಕಾಣಬಾರ್ದಂತೆ, ಹೌದಾ? ಅಷ್ಟು ಕೆಳಗಡೆ ಇರ್ಬೇಕು ಸೀರೆ. ಕಾಲಲ್ಲೇ ಉಂಟು ಅಂತ ಹೇಳಿ ಕ್ಷಮೆ. ದೂರದಿಂದ ಬಿದ್ದರೆ ಸಾಕು. ಯೋಗ ಇದ್ರೆ ಒಳ್ಳೇದಾಗಿ. ತಪ್ಪಾಯ್ತಿಲ್ಲ. ಹೇಳಿದಾಗ ನಮ್ಮದು ತಪ್ಪಾಯ್ತು. ಬಾಹುಬಲಿ ತಾವು ಹಿರಿಯವರು, ನಿಮಗಾದ್ರೂ ನಮಸ್ಕಾರ ಮಾಡುವುದಿಲ್ಲ.